ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ವ ಕಸ್ಟಮರ್ಸ್ನೆಲ್ಲ ಹೇಗೆಲ್ಲ ಪಡ್ಕೋಬೇಕು ಅಂದರೆ ಕಸ್ಟಮರ್ಸ್ನ ಹೇಗೆ ಜಾಸ್ತಿ ಮಾಡಬೇಕು, ಹೇಗೆ ಜಾಸ್ತಿ ಇದು ಮಾಡ್ಕೊಳ್ಳೋದು, ಟೈಲರಿಂಗ್, ಸ್ಟಿಚಿಂಗ್, ಕಟ್ಟಿಂಗ್ ಎಲ್ಲ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋಗೆ ಅಥವಾ ಈ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಸೊ ಫಸ್ಟ್ ಆ ವಿಡಿಯೋ ನೋಡಿ. ತುಂಬ ಇನ್ಫಾರ್ಮೇಟಿವ್ ವಿಷಯ ಹೇಳಿದ್ದೀನಿ, ತುಂಬ ಇನ್ಫಾರ್ಮೇಷನ್ ಇರುವಂಥದ್ದು. ಸೊ ಈ ವಿಡಿಯೋದಲ್ಲಿ ನಾನು ಟೈಲರ್ ಆಗಿ ಒಂದೊಂದು ಡ್ರೆಸ್ಗೆ ಅಥವಾ ನಾನು ಎಷ್ಟೆಷ್ಟು ಚಾರ್ಜ್ ಮಾಡ್ತೀನಿ, ಹಾಗೆ ಹೇಗೆ ಚಾರ್ಜ್ ಮಾಡಬೇಕು, ಯಾಕೆ ನಾವು ಅಷ್ಟೊಂದು ಚಾರ್ಜ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಹಾಗೆ ಟೈಲರಿಂಗ್ ಒಂದಷ್ಟು ಟಿಪ್ಸು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ, ಓಕೆನಾ. ಸೊ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ 120 ತೊಗೊತಿದ್ದೆ ಒಂದು ಬ್ಲೌಸ್ಗೆ. ನಾನು ಕಲಿಯೋ ಇದರಲ್ಲಿ ಸ್ಟಾರ್ಟಿಂಗು 120, 150 ಆ ಥರ ತಗೊಂಡು ಈಗ ನಾನು ಕರೆಕ್ಟಾಗಿ ಹೊಲಿತಾ ಇದ್ದೀನಿ. ನನಗೆ ಬರೋ ಕಸ್ಟಮರ್ಸ್ಗೆ ನಾನು ಹೊಲಿತಾ ಇರೋವಂಥ ಬ್ಲೌಸು ನಾನು ಕಾನ್ಫಿಡೆಂಟಾಗಿ ಹೇಳ್ಬಲ್ಲೆ, ಬಂದರೆ ಇಲ್ಲ ಲೂಸು ಇಲ್ಲ ಟೈಟ್ ಬರುತ್ತೆ ಅಷ್ಟೇ ಸ್ನೇಹಿತರೆ. ಸೊ ಅದಕ್ಕೋಸ್ಕರನೇ ನಾನು ಏನು ಮಾಡ್ತೀನಿ ಅಂತಂದರೆ 350 ಚಾರ್ಜ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಬ್ಲೌಸ್ಗೆ. ವಿತೌಟ್ ಪಾಲ್ಸ್ ಅಂದರೆ 300, ವಿತ್ ಪಾಲ್ಸ್ ಅಂದರೆ 350 ಸ್ನೇಹಿತರೆ. ಸೊ ಕೇಳ್ಬೋದು, ಏನು ಅಷ್ಟೊಂದು ರೇಟ್ ತೊಗೊತೀರಾ, ಇಲ್ಲ ಇನ್ನೂ ಕಡಿಮೆನೂ ಇರ್ಬೋದು, ಬೇರೆ ಕಡೆ ಎಲ್ಲ 250, 200 ಕೂಡ ತೊಗೋಬೋದು. ಸೊ ನಾವು ಬೆಂಗಳೂರಲ್ಲಿ ಏರಿಯಾ ಮೇಲೆ ಡಿಪೆಂಡ್ಸ್ ಆಗುತ್ತೆ ಸ್ನೇಹಿತರೆ. ಊರಲ್ಲಿ ಪ್ಲೈನ್ ಬ್ಲೌಸ್ ಬಂದುಬಿಟ್ಟು 100 ರುಪೀಸ್ಗೆ ಹೊಲಿತಾರೆ, ಬಟ್ ನಾನಿಲ್ಲಿ ಪ್ಲೈನ್ ಬ್ಲೌಸ್ 150 ತೊಗೊತೀನಿ. ಹೇಳ್ತಾ ಇದ್ದೀನಲ್ವ, ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ನಾವು ತೊಗೊಳ್ಳೋವಂಥ ಪ್ರೈಸಸ್ ಕೂಡ. ಸೊ ಹಾಗಾಗಿ ನಾನಿಲ್ಲಿ ಈಗ ಸ್ವಲ್ಪ ದಿನದವರೆಗೂ 250, 300 ತೊಗೊತಿದ್ದೆ, ಬಟ್ ನನಗೆ ನನ್ನ ಮೇಲೆ ಇವಾಗ ಕಾನ್ಫಿಡೆಂಟ್ ಇದೆ, ಕಸ್ಟಮರ್ಸ್ ಜಾಸ್ತಿ ಆಗಿದ್ದಾರೆ. ಸೊ ನನ್ನ ಕಸ್ಟಮರ್ಸಿಗೆ ನಾನು ಹೇಳಬಲ್ಲೆ, ನೋಡಿಪ್ಪ ನಾನು ಪರ್ಫೆಕ್ಟಾಗಿ ಹೊಲಿತಾ ಇದ್ದೀನಿ, ನಿಮಗೆಲ್ಲ ಫಿಟ್ಟಿಂಗ್ ವೈಸ್ ಕರೆಕ್ಟಾಗಿ ಸರಿ ಹೋಗ್ತಿದೆ, ನೀವು ಬೇರೆ ಕಡೆ ಕೂಡ ವಿಚಾರಿಸಿ ನೋಡಿ ಇವಾಗ ಜಾಸ್ತಿ ಮಾಡಿದ್ದೀನಿ ಅಂತ. ಸೊ ಮೊನ್ನೆ ಒಂದು 6 ಮಂತ್ಸಿಂದನೂ 300, 350 ತೊಗೊತಾ ಇದ್ದೀನಿ ಸ್ನೇಹಿತರೆ. ಅದಾದಮೇಲೆ ಒಂದು ಡ್ರೆಸ್ಸು ಹೊಲಿಯೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀನಿ ಅಂತಂದರೆ ಫುಲ್ ಸೆಟ್ಟು, ಪ್ಯಾಂಟು, ಟಾಪು, ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದಕ್ಕೆ 350 ತೊಗೊತೀನಿ. ಫುಲ್ ಸೆಟ್ ಹೊಲಿಯೋದಕ್ಕೆ 350. ಇನ್ನು ಚಿಕ್ಕ ಮಕ್ಕಳಿಗೆ ಅದು ಫ್ರಾಕ್ಸ್ ಎಲ್ಲ ಸ್ಟಿಚ್ ಮಾಡಬೇಕು, ಲಂಗ ಬ್ಲೌಸಸ್ ಅಂದರೆ ಸ್ವಲ್ಪ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 1 to 5 years ಬೇಬೀಸ್ ಒಳಗಡೆ ಅಂತಂದರೆ, ಒಂದು 3 years ಬೇಬಿ ಒಳಗಡೆ ಅಂದರೆ 250 ಲಾಂಗ್ ಫ್ರಾಕ್ಸ್ಗೆ, ಅಂದರೆ ಸ್ಯಾರಿಯಲ್ಲಿ ಕಸ್ಟಮೈಸ್ ಮಾಡೋದು ಫ್ರಾಕ್ಸ್ ಆ ಥರ ಅಂತಂದರೆ 250, 300, 350, 400, 450ವರೆಗೂ ಕೂಡ ಚಾರ್ಜ್ ಮಾಡ್ತೀನಿ. ಡಿಸೈನ್ ಮೇಲೆ ಹೋಗುತ್ತೆ ಕೆಲವೊಂದು ಸಲ ಅದೇ ಹೇಳ್ತಾ ಇದ್ನಲ್ವ, ವಯಸ್ ಮೇಲೆ ಹೋಗುತ್ತೆ, ಯಾಕಂದರೆ ನಮ್ಗೆ ಲೈನಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತಲ್ವ. ಸೊ ಹಾಗಾಗಿ ನಾನು ಅದರ ಮೇಲೆ ನಾನು ಸ್ವಲ್ಪ ಲಂಗ ಬ್ಲೌಸಸ್ಗೆಲ್ಲನೂ ಮಕ್ಕಳಿಗೆ ಎಸ್ಪೆಷಲಿ ಚಿಲ್ಡ್ರನ್ಸ್ಗೆ ಹೊಲಿಬೇಕಾದ್ರೆ ಒಂದು 250ಇಂದ 450ವರೆಗೂ, 450, 500ವರೆಗೂ ಚಾರ್ಜ್ ಮಾಡ್ತೀನಿ. ಡಿಸೈನ್ ಮೇಲೆ ಹೋಗುತ್ತೆ ಕೆಲವೊಂದು ಸಲ, ಓಕೆನಾ, 500, 600 ಸೊ ಆ ಥರ. ಇನ್ನು ಲಾಂಗ್ ಫ್ರಾಕ್ಸ್, ಈಗಿರೋ ಟ್ರೆಂಡ್ಗೆ ತುಂಬ ಜನ ಲಾಂಗ್ ಫ್ರಾಕ್ಸು ಸ್ಟಿಚ್ ಮಾಡಿಸ್ಕೊತಾರಲ್ವ. ಸೊ ನಾನು ಸ್ಟಾರ್ಟಿಂಗಿಂದನೂ ಇವಾಗ ಸ್ಟಾರ್ಟಿಂಗ್ ಒಂದು 300, 350ಗೆಲ್ಲ ಹೊಳ್ಕೊಡ್ತಿದ್ದೆ. ಇವಾಗ 450 ವಿತ್ ಓವರ್ಲಕ್ ಇಲ್ಲ ಅಂತಂದರೆ, ಓವರ್ಲಕ್ ವಿತೌಟ್ ಓವರ್ಲಕ್ ಅಂತಂದರೆ 450, ಓವರ್ಲಕ್ ಬೇಕು ಅಂತಂದರೆ 500, 550, 600ವರೆಗೂ ಚಾರ್ಜ್ ಮಾಡ್ತೀನಿ. ಡಿಸೈನ್ಸ್ ಏನಾದರೂ ಹೇಳ್ತಾರೆ, ಟಸಲ್ಸ್ ಎಲ್ಲ ಡಿಸೈನ್ಸ್ ಎಲ್ಲ ಹೇಳ್ತಾ ಇರ್ತಾರಲ್ವ. ಸೊ ಅದ್ರ ಮೇಲೆ ನೋಡ್ಕೊಂಡು ನಾನು ಹೇಳ್ತೀನಿ. ಇನ್ನಾಂದರೆ ಮಮ್ಮ ಡಾಟರ್ ಡ್ರೆಸ್ 800 ಹೊಲ್ಕೊಡ್ತೀನಿ ಸ್ನೇಹಿತರೆ. ಒಂದು ಸ್ಯಾರಿ ಕೊಟ್ಬಿಟ್ಟು ಇದನ್ನು ನಮ್ಮ ಇಬ್ರಿಗೂ, ಅಮ್ಮ ಮಗಳಿಗಿಬ್ರಿಗೂ ಕಸ್ಟಮೈಸ್ ಮಾಡಿ ಕೊಡಿ ಅಂತಂದರೆ ನಾನು ಅದನ್ನು 800ವರೆಗೂ ಚಾರ್ಜ್ ಮಾಡ್ತೀನಿ. ಏನಂತ ಹೇಳ್ತೀವಿ, ಮದರ್ ಡಾಟರ್ ಮ್ಯಾಚಿಂಗ್ ಡ್ರೆಸ್ಸಸ್ ಕಾಂಬೋ ಬರುತ್ತಲ್ಲ, ಸೊ ಆ ಥರ ಎಲ್ಲನೂ. ಇನ್ನು ನಾರ್ಮಲ್ಲಾಗಿ ಎಂಬ್ರಾಯ್ಡ್ರಿ ಬ್ಲೌಸಸ್ ಅಂತಂದರೆ ಎಂಬ್ರಾಯ್ಡ್ರಿ ಹಾಕ್ಸೋದು ಬಿಟ್ಟು ಅದನ್ನು ಸ್ಟಿಚ್ ಮಾಡೋದಕ್ಕೆ ಪಾಲ್ಸು ಬ್ಲೌಸು ಕಟ್ಟಿಂಗು ಸ್ಟಿಚಿಂಗಿಗೆಲ್ಲ ಸೇರಿ 500 ಚಾರ್ಜ್ ಮಾಡ್ತೀನಿ ಸ್ನೇಹಿತರೆ. ಅದು ಸ್ವಲ್ಪ ರಿಸ್ಕೇ ಅಲ್ವಾ, ಸೊ ಅದಕ್ಕೋಸ್ಕರನೇ 500 ಮಾಡ್ತೀನಿ. ಇನ್ನು ಕುಚ್ಚು ಅದು ಹಾಕೋದಕ್ಕೆ ಒಂದು 10, 20, ನಾರ್ಮಲ್ ಸೈಡ್ ಫಿಟ್ಟಿಂಗ್ ಎಲ್ಲನೂ ಒಂದು 20 ರೂಪಾಯಿ ತೊಗೊತೀನಿ. ಡ್ರೆಸ್ಗೆಲ್ಲನೂ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಜಸ್ಟ್ ಇವಾಗ ಈ ಡ್ರೆಸ್ ಅಂದ್ಕೊಳ್ಳಿ, ನಮಗೆ ಒಂದೊಂದು ಹಾಫ್ ಇಂಚ್ ಇಟ್ಕೊಡಿ ಅಂತಂದರೆ ಈ ಕಡೆ 2 ಸ್ಟಿಚ್ ಈ ಕಡೆ 2 ಸ್ಟಿಚ್ ಹಾಕೋದಕ್ಕೆ ಒಂದು 20 ರೂಪಾಯಿ ಇಸ್ಕೊತೀನಿ. ಕೆಲವೊಂದು ಸ್ಲೀವ್ ಅಟ್ಯಾಚ್ ಮಾಡಿಬಿಟ್ಟು ಸೈಡ್ ಫಿಟ್ ಮಾಡಿಕೊಡಿ, ಮತ್ತು ಉದ್ದ ಇದೆ ಕೆಳಗಡೆ ಫೋಲ್ಡ್ ಮಾಡಿಕೊಡಿ ಅಂತ ಆ ಥರದಕ್ಕೆಲ್ಲನೂ ಜಸ್ಟ್ ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಫಿಟ್ ಮಾಡೋದಕ್ಕೆ ಒಂದು 30 ರೂಪಾಯಿ ತೊಗೊತೀನಿ. ಈಗ ಸ್ವಲ್ಪ ಜಾಸ್ತಿನೇ ಆಗಿದೆ, ಒಂದು ಏರಿಯಾದಲ್ಲೆಲ್ಲ 40 ರುಪೀಸ್ವರೆಗೂ ಇಸ್ಕೊತಿದ್ದಾರೆ, ಬಟ್ ನಾನು 30 ರುಪೀಸ್ ಇಸ್ಕೊತಾ ಇದ್ದೀನಿ ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಫಿಟ್ ಮಾಡೋದಕ್ಕೆ. ನನ್ನ ನೈಟೀಸ್ ಎಲ್ಲ ಕೆಲವೊಂದು ಹಾಲ್ಟರ್ ಡ್ರೆಸ್ಸಸ್ ಬರುತ್ತಲ್ವ, ಸೊ ಟೈಲರ್ಸ್ ಅಂದಮೇಲೆ ನೀವು ಸೈಡಲ್ಲಿ
ಆಲ್ಟರ್ ಮಾಡೋದು ಕೂಡ ಇಟ್ಕೊಳ್ಳಿ ಸ್ನೇಹಿತರೆ. ಲಂಗಗಳು ಸ್ಟಿಚ್ ಮಾಡ್ಕೊಳ್ಳೋದು, ಪೆಟಿಕೋಟ್ ಸ್ಟಿಚ್ ಮಾಡ್ಕೊಳ್ಳೋದು, ಅದಾದಮೇಲೆ ಮಕ್ಕಳದ್ದು ಸಣ್ಣ ಪುಟ್ಟ ಟೀ ಶರ್ಟ್ಸ್ ಬರುತ್ತೆ ಅವುಗಳನ್ನ ಸ್ಟಿಚ್ ಮಾಡ್ಕೊಳ್ಳೋದು, ಮತ್ತು ಪ್ಯಾಂಟ್ಸ್ ಎಲ್ಲ ಬರುತ್ತೆ ನೋಡಿ ಮಕ್ಕಳದು. ಅದಾದಮೇಲೆ ದೊಡ್ಡವ್ರದ್ದು ಕೂಡ ಕೊಡ್ತಾ ಇರ್ತಾರೆ, ಸ್ವಲ್ಪ ಜೆಂಟ್ಸದ್ದು ಸೈಡ್ಸ್ ಎಲ್ಲ ಹೊಲ್ಕೊಡೋದು ಆ ಥರ ಸ್ವಲ್ಪ. ಯಾಕಂತಂದರೆ ಅವೆಲ್ಲ ಈಸಿಯಾಗಿ ಆಗ್ಬಿಡುತ್ತೆ ನಿಮ್ಗೆ, ಜಸ್ಟ್ ಸ್ಟಿಚಿಂಗ್ ಅಷ್ಟೇ, ಸೈಡ್ ಸ್ಟಿಚಿಂಗ್ ಕರೆಕ್ಟಾಗಿ ಅವ್ರು ಹೇಳ್ತಾರಲ್ವ. ಸೊ ಒಂದು ಹಾಫ್ ಇಂಚ್ ಇಟ್ಬಿಡಪ್ಪ, ಇಲ್ಲಾಂತಂದರೆ ಇದ್ರ ಮೇಲೇ ಒಂದು ಸ್ಟಿಚ್ ಇಟ್ಬಿಡಪ್ಪ ಅಂದರೆ ಅದರಲ್ಲಿ ಒಂದು 10-20 ಕೂಡ ಸಂಪಾದನೆ ಮಾಡ್ಕೋಬೋದು. ಸೊ ನಮಗೆ ಆಲ್ಟರ್ ಮಾಡೋದ್ರಿಂದ ಕೂಡ ಒಂದಷ್ಟು ದುಡ್ಡು ಬರುತ್ತೆ ಸ್ನೇಹಿತರೆ. ಬಂದಿದ್ದನ್ನು ಬೇಡ ಅನ್ಬೇಡಿ, ಯಾಕಂದರೆ ಕೆಲವೊಂದು ಸಲ ಇವಾಗ ಸುಮಾರು ಜನ ಏನು ಮಾಡ್ತಾರೆ, ಕೆಲವೊಂದು ಡ್ರೆಸ್ಸಸ್ಸು ಅವ್ರ ಸೈಜ್ಗಿಂತ ಸ್ವಲ್ಪ ದೊಡ್ಡದಿರುತ್ತೆ, ಬಟ್ ಅವ್ರಿಗೆ ಅದು ಚೆನ್ನಾಗಿ ಇಷ್ಟ ಆದರೆ ಆಲ್ಟ್ರ್ ಮಾಡ್ಕೊಳ್ಳೋಣ ಅಂತ ತರ್ತಾರಲ್ವ. ಸೊ ಅದಕ್ಕೆ ನೀವು ಒಂದು 50 ರುಪೀಸ್ವರೆಗೂ ಚಾರ್ಜ್ ಮಾಡ್ಬೋದು. ಸ್ಲೀವ್ ಅಟ್ಯಾಚ್ ಮಾಡಿ, ಸೈಡ್ ಫಿಟ್ಟಿಂಗ್ ಮಾಡಿ, ಅದಾದಮೇಲೆ ಲೆಂತ್ ಜಾಸ್ತಿ ಇದೆ ಇದನ್ನು ಕಟ್ ಮಾಡಿ, ಫೋಲ್ಡ್ ಮಾಡಿ, ಇಲ್ಲ ಜಸ್ಟ್ 1-2 ಫೋಲ್ಡ್ ಮಾಡಿ ಕಟ್ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಇರುತ್ತೆ. ಸೊ ಅದಕ್ಕೆಲ್ಲ ನೀವು ಒಂದು 60-70ವರೆಗೂ ಚಾರ್ಜ್ ಮಾಡ್ಬೋದು. ಯಾಕಂದರೆ ಕೆಲಸನೂ ಹಾಗೆ ಇರುತ್ತೆ, ಕೆಳಗಡೆ ಎಲ್ಲ ಅದನ್ನು ಬಿಚ್ಚಬೇಕು, ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅಂತಂದರೆ ಇರುತ್ತಲ್ವ. ಸೊ ಆ ಥರ ಆಲ್ಟ್ರಲ್ಲೂ ಕೂಡ ಅಂದರೆ ಯಾವಾಗಲೂ ಬರಲ್ಲ, ಆಲ್ಟ್ರ್ ಮಾಡೋದು ನಿಮ್ಗೆ ಯಾವಾಗ ಬ್ಲೌಸಸ್ ಇಲ್ಲದೆ ಇರೋವಾಗ ಎಲ್ಲ ಫ್ರೀ ಇರ್ತಿರೋ, ಸೊ ಅವಾಗ ಆಲ್ಟ್ರ್ ಡ್ರೆಸ್ಸಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿಕೊಟ್ರು ಕೂಡ ಅಮೌಂಟ್ ಬರುತ್ತೆ. ಸೊ ನಾನು ಹೇಳ್ತಾ ಇದ್ನಲ್ವ, ಸ್ಲೀವ್ ಅಟ್ಯಾಚು ಆ ಥರ ಎಲ್ಲ ಮಾಡ್ಕೊಡ್ತೀನಿ. ನಾನು ಹೊಸ ನೈಟಿಗಳು ಕೊಡ್ತಾರೆ, ಸೊ ಆ ನೈಟೀಸ್ನೆಲ್ಲ ಸ್ಟಿಚ್ ಮಾಡೋದಕ್ಕೆ ಅರೌಂಡ್ 30 ರುಪೀಸ್ ತೊಗೊತೀನಿ. ಕೆಲವೊಬ್ಬರು ಹೇಳ್ತಾರೆ ಸ್ಲೀವು ಫೋಲ್ಡ್ ಮಾಡಿ ಮತ್ತು ಶೋಲ್ಡರ್ ಹತ್ರನೂ ಸ್ಟಿಚ್ ಮಾಡಬೇಕು, ಅಂದರೆ ಇದು ಸ್ಲೀವ್ ಹತ್ರನೂ ಸ್ಟಿಚ್ ಮಾಡಿ, ಶೋಲ್ಡರ್ ಹತ್ರ ಸ್ಟಿಚ್ ಮಾಡಿ, ಕೆಳಗಡೆ ಬಾಟಮ್ ಒಂದು ಸ್ವಲ್ಪ ಲೆಂತ್ ಇದೆ ಅದನ್ನು ಫೋಲ್ಡ್ ಮಾಡಿ ಅಂತಂದರೆ ಇಷ್ಟನ್ನು ಮಾಡಿ ನಾನು 30 ರುಪೀಸ್ ತೊಗೊತೀನಿ ವಿತ್ ಸೈಡ್ ಫಿಟ್ಟಿಂಗು. ಕೆಲವ್ರು ಏನು ಹೇಳ್ತಾರೆ, ಆ್ಯಸ್ ಇಟ್ ಈಸ್ ಒಂದು ಹಾಫ್ ಇಂಚ್ ಆ ಕಡೆ ಈ ಕಡೆ ಹಾಕ್ಬಿಡಮ್ಮ, ಒಂದು 2 ಸ್ಟಿಚ್ ಹಾಕ್ಬಿಡು ಅಂತಾರೆ. ಕೆಲವರು ಅಕ್ಕ ನನಗೆ ಸ್ವಲ್ಪ ಈ ಥರ ಇದೆ, ಸೊ ಈ ಥರ ಲೂಸ್ ಇದೆ, ತುಂಬ ಈ ಥರ ನೋಡಿಕೊಂಡು ಸ್ಟಿಚ್ ಮಾಡಿ ಅನ್ನೋರಿಗೆ 30 ರುಪೀಸ್ ಲಾಸ್ಟು. ಈ ಸ್ಲೀವ್ ಫೋಲ್ಡಿಂಗ್ ಬೇಡ, ಕೆಳಗಡೆ ಫೋಲ್ಡಿಂಗ್ ಬೇಡ, ಜಸ್ಟ್ ಹೇಗಿದೆಯೋ ಹಾಗೆ ಇರೋದಕ್ಕೆ ಸ್ಟಿಚ್ ಮಾಡಿಕೊಡಿ ಅಂದರೆ 20 ರುಪೀಸು. ಸೊ ಸ್ಟಿಚಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ನಾನು ಪ್ರತಿಯೊಂದು ಏನಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ. ಸೊ ನಾನು ಕೂಡ ಬೇರೆಯವರು ಎಷ್ಟೆಷ್ಟು ತೊಗೊತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ. ಸೊ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನನ್ನ ಒಂದು ಟೈಲರಿಂಗ್ ಇದರಲ್ಲಿ ನಾನು ಎಷ್ಟೆಷ್ಟು ತೊಗೊತೀನಿ, ಎಷ್ಟೆಷ್ಟು ಚಾರ್ಜ್ ಮಾಡ್ತೀನಿ ಅಂತಂದ್ಬಿಟ್ಟು. ಸೊ ಇದಿಷ್ಟು ಆದಮೇಲೆ ಇದನ್ನು ಬಿಟ್ಟು ಡಿಸೈನ್ ಮೇಲೆ ಹೋದರೆ ಡಿಸೈನ್ ಮೇಲೆ ಡಿಪೆಂಡ್ಸು. ಸೊ ಇವಾಗ ಒಂದು ಬ್ಲೌಸು 350 ಹೇಳಿದ್ನಲ್ವಾ, ಈಗ ಬಾಹುಬಲಿ ಸ್ಲೀವ್ ಸಿಗ್ತೀವಿ, ಅದಕ್ಕೊಂದು 30 ರುಪೀಸ್ ಎಕ್ಸ್ಟ್ರಾ. ಸ್ಲೀವ್ ಡಿಸೈನ್ ಅಲ್ವಾ, 30 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ. ಇಲ್ಲ ಅದಕ್ಕೆ ನಾವೇ ಬಟ್ಟೆ ತಂದು ಹಾಕಬೇಕು ಅಂದರೆ ನೋಡಿಪ್ಪ ಇಷ್ಟ ಆಗುತ್ತೆ, ಎಕ್ಸ್ಟ್ರಾ ಬಟ್ಟೆ ತಂದು ಹಾಕಬೇಕು, ಇಷ್ಟ ಆಗುತ್ತೆ, ಸೊ ಚಾರ್ಜ್ ಮಾಡ್ತೀನಿ. ಇನ್ನು ಅದಾದಮೇಲೆ ಪ್ಯಾಚ್ ವರ್ಕು, ಲೇಸ್ ವರ್ಕು, ಟಸಲ್ಸ್ ಅಂತೂ ನಾನು 350 ಒಳಗಡೆ ಟಸಲ್ಸು 2 ಡಿಸೈನ್ ಮಾಡಿಕೊಡ್ತಾ ಇರ್ತೀನಿ. ಸೊ ಯಾವಾಗಲೂ ಡೈಲಿ ಕಸ್ಟಮರ್ಸು ಆಗಿರೋದ್ರಿಂದ 10-20 ಬಿಟ್ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಬರಬೇಕಲ್ವ ಅವರು. ಸೊ ಇವಾಗ ಒಂದು 1550 ಆಗಿದೆ ಅವ್ರದ್ದು ಟೋಟಲ್ ಅಂತಂದಾಗ ಒಂದು 50 ರುಪೀಸ್ ಬಿಟ್ಕೊಡಕ್ಕ ಅಂತಂದಾಗ ಅವರು ಕೇಳ್ತಾರೆ, ನಾನು ಓಕೆ ಅಂತ ಅಂದ್ಬಿಟ್ಟು ಬಿಟ್ಕೊಡ್ತೀನಿ. ಸೊ ಆ ಥರ ಸ್ವಲ್ಪ ಇರಬೇಕು ಕಸ್ಟಮರ್ಸ್ ನಮ್ಗೆ ಮತ್ತೆ ಬರಬೇಕು ಅಂತಂದರೆ. ನಾನು ಒಂದು ಬ್ಲೌಸಲ್ಲಿ 350 ಹೇಳ್ಬಿಟ್ಟು 300 ತೊಗೊಳ್ಳಿ ಅಂತಲ್ಲ, ಒಂದು 4-5 ಬ್ಲೌಸ್ ಹೊಲಿಸಿರ್ತಾರೆ ಅಥವಾ ಒಂದು 3-4 ಬ್ಲೌಸ್ ಹೊಲಿದಾಗ ಒಂದು 10-20 ಬಿಟ್ಕೊಡೋಕೆ ಕೇಳಿದಾಗ, ಇಲ್ಲ ನಾವೇ ಒಂದು ಸಲ ಬಿಟ್ಕೊಟ್ರೆ ಸೊ ಪರವಾಗಿಲ್ಲ ಇವರು ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ನನ್ನ ಹತ್ರ ಬರೋವಂಥ ಕಸ್ಟಮರ್ಸ್ ನನಗೆ ಹೇಳೋದು, ಅಕ್ಕ ನೀವು ಪರವಾಗಿಲ್ಲ ಏರಿಯಾದಲ್ಲಿ ಸ್ವಲ್ಪ ಕಡಿಮೆನೇ ತೊಗೊತೀರ. ನನ್ನ ಒಂದು ಮೇಯ್ನು ಉದ್ದೇಶ ಏನು ಅಂತಂದರೆ, ಈಗ ಬೋಟಿಕಲ್ಲಿ 400-500ವರೆಗೂ ತೊಗೊಳ್ಳೋರು ತೊಗೊತಾರೆ ಅವರು. ಯಾಕಂದರೆ ಅಂಗಡಿಗೆ ಬಾಡಿಗೆ ಕಟ್ಟಬೇಕು, ತೊಗೊಳ್ಳೇಬೇಕು, ಅದು ಅವರ ಒಂದು ತೊಗೋಬೇಕು ಪಾಪ. ಅವ್ರಿಗೂ ಈಗ 9-10 ಸಾವಿರ 10 ಸಾವಿರ ಮೇಲೆ ಇರುತ್ತೆ, 9 ಸಾವಿರ 7-8 ಸಾವಿರ ಇರ್ಬೋದು. ಆ ಬಾಡಿಗೆನೂ ಕಟ್ಟು ಅವರು ಕಸ್ಟಮರ್ಸ್ನ ಎಲ್ಲ ತೊಗೊಂಡು ಅವ್ರ ಬ್ಲೌಸ್ ಹೊಲಿಯೋದ್ರಲ್ಲಿ ಅವ್ರಿಗೆ ಸ್ವಲ್ಪ ಚಾರ್ಜ್ ಜಾಸ್ತಿ ಮಾಡ್ತಾರೆ. ಬಟ್ ನಾನು ಮನೆಯಲ್ಲೇ ಹೊಲಿತಾ ಇರೋದ್ರಿಂದ ಸೊ ನಂತರ ಮಿಡಿಲ್ ಕ್ಲಾಸ್ ಫ್ಯಾಮ್ಲೀಸ್ಗೆ ನಾನು ನಾರ್ಮಲ್ ಸ್ಟೇಜಲ್ಲೇ ಹೊಲ್ಕೊಡ್ತೀನಿ. ಕೆಲವ್ರಿಗೆ 250ಗೂ ಕೂಡ ಹೊಲ್ಕೊಡ್ತೀನಿ. ಸೊ ನಾನು ಹೆದರಿಕೆ ಏನಿಲ್ಲ, ಯಾರಾದರೂ ವೀಡಿಯೋಸ್ ನೋಡಿ ತಿಳ್ಕೊಂಡ್ರು ನೋ ಪ್ರಾಬ್ಲಮ್. ನನ್ನ ಕಸ್ಟಮರ್ಸ್ ಯಾರಾದರೂ ನೋಡ್ತಾರೆ, ಗೊತ್ತು ಸುಮಾರು ಜನಕ್ಕೆ ನನಗೆ ಯೂಟ್ಯೂಬ್ ಚಾನಲ್ ಇದೆ ಅಂತ. ಸೊ ಸುಮಾರು ಅಂದರೆ ನನಗೆ ತುಂಬ ಹತ್ತಿರದವ್ರಿಗೆ, ರಿಲೇಟಿವ್ಸ್ಗೆ ಆ ಥರ ಒಂದು 10-20ಗೆಲ್ಲ ಕಡಿಮೆಗೆ ಹೊಲ್ಕೊಡೋದು ಉಂಟು. ಎಲ್ಲರೂ ಮಾಡೋದೆ ಅಲ್ವಾ, ಯಾರೂ ಸೀಕ್ರೆಟ್ ರಿವೀಲ್ ಮಾಡಲ್ಲ, ಬಟ್ ನಾನು ರಿವೀಲ್ ಮಾಡ್ತೀನಿ. ಕೆಲವೊಬ್ಬರಿಗೆ ನಾನು 250-300 ಕಡಿಮೆ ಒಂದು 50 ರುಪೀಸ್ ಕಡಿಮೆಗೆ ಹೊಲ್ಕೊಡೋದು ಉಂಟು.
ಈಗ ಒಬ್ಬರಿಂದ ನಮ್ಗೆ ತುಂಬ ಕಸ್ಟಮರ್ಸ್ ಬರ್ಬೋದು, ಅವರಿಂದ ಅವ್ರು ಎಲ್ಲಿಲ್ದಿರೋ ಕಸ್ಟಮರ್ನೆಲ್ಲ ಕರ್ಕೊಬರ್ತಾರೆ. ಸೊ ಆ ಥರ ಇರೋರಿಗೆ ಒಂದು 10-20 ನಾವು ಕಮ್ಮಿ ತೊಗೋಬೇಕು. ಯಾಕಂದರೆ ಅವರಿಂದ 4-5 ಜನ ಕಸ್ಟಮರ್ಸ್ ಬರ್ತಾರೆ. ಸೊ ಅವರು ನಾವು ಅವ್ರ ಹತ್ರ ಎಷ್ಟೊಂದೆಲ್ಲ ದುಡ್ಕೊತೀವಿ ಅಲ್ವಾ. ಸೊ ಹಾಗಾಗಿ ಅಂಥವ್ರಿಗೆ ನಾನು ಒಂದು 10-20 ಒಂದು 50ವರೆಗೂ ಕಮ್ಮಿ ತೊಗೊಳ್ಳೋದು ಉಂಟು. ಓಕೆ, ಸೊ ಆ ಥರ ಕೂಡ ಮಾಡ್ತೀನಿ. ಯಾಕಂತಂದರೆ ಅವರಿಂದ ನಮ್ಮ ಸುಮಾರು ದುಡ್ಕೊತೀವಲ್ವಾ, ಅದು ನಿಜ ಅಲ್ವಾ, ಯೋಚನೆ ಮಾಡಬೇಕಾಗಿರೋವಂಥದ್ದೇ. ಸೊ ಹಾಗಾಗಿ ನಿದ್ದೆ ಬರ್ತಾ ಇದೆ ಯಾಕೋ. ಸೊ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ, ಅದಕ್ಕೋಸ್ಕರನೇ. ಇನ್ನು ನಾನು ಮಧ್ಯದಲ್ಲಿ ಈ ಥರ ಮಾತಾಡ್ತಾ ಇರ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಬಟ್ ನಾನು ನೇಟಿವ್ ಆಗಿ ನಾನು ಹೇಗೆ ಮಾತಾಡ್ತೀನೋ ಹಾಗೆ ಹೇಗೆ ಮಾತಾಡ್ತೀನೋ ಹಾಗೆ ನಿಮ್ಮ ಹತ್ರ ಕೂಡ ವೀಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಓಕೆನಾ. ಸೊ ಅದಾದಮೇಲೆ ಇನ್ನು ನಾವು ಸೈಡ್ ಅಂದರೆ ಇನ್ನು ಸ್ಯಾರಿ ಪಾಲ್ಸ್ ಇವಾಗ ಏನು ಬರಲ್ಲ, ಮಿಷನ್ ಇಟ್ಕೊಂಡಿದ್ದೀವಿ ಅಂತಂದರೆ ಜಸ್ಟ್ ಸ್ಯಾರಿ ಪಾಲ್ಸ್ ಹಾಕ್ಕೊಳ್ಳೋದಕ್ಕೆ 50 ರೂಪಾಯಿ ತೊಗೋಬೋದು ಸ್ನೇಹಿತರೆ. ಸುಮಾರು ಕಡೆ ಜಿಗ್ಜಾಗ್ ಮಿಷಿನ್ ಇತ್ತು ಅಂತಂದರೆ 70 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಒಂದು ಸೈಡು 10 ರೂಪಾಯಿ ಅಂತಂದರೂ ಕೂಡ 2 ಸೈಡ್ಗೆ 20 ರೂಪಾಯಿ, ಪಾಲ್ಸ್ ಹಾಕೋದಕ್ಕೆ 50 ಅಂತ. ಬಟ್ ನಾನು 2 ಸೈಡ್ ಹೊಲಿದು ಸ್ಟಿಚ್ ಮಾಡ್ತೀನಿ ಸ್ನೇಹಿತರೆ. ನನ್ನ ಹತ್ರ ಸದ್ಯಕ್ಕಂತೂ ಒಂದು ಟೈಲರ್ ಮಿಷನ್ನು, ಒಂದು ಓವರ್ಲಾಕ್ ಮಿಷನ್ ಇದೆ, ತೋರಿಸ್ತೀನಿ ನೋಡಿ. ಸೊ ಇದು ಓವರ್ಲಾಕ್ ಮಿಷನ್ನು ಆ್ಯಂಡ್ ಇದು ಬಂದ್ಬಿಟ್ಟು ನನ್ನ ಟೈಲರಿಂಗ್ ಮಿಷನ್ನು. ಅದ್ರ ಜೊತೆಗೆ ಒಂದು ಟೇಬಲ್ ಇಟ್ಕೊಂಡಿದ್ದೀನಿ. ಅದು ನಮ್ಮ ಡೈನಿಂಗ್ ಟೇಬಲ್ಲು ಹೌದು, ಕಟ್ಟಿಂಗ್ ಟೇಬಲ್ಲು ಹೌದು. ಸೊ ಒಟ್ಟು ಇನ್ನೊಂಥರ ಯೂಸ್ ಮಾಡ್ತಾ ಇರ್ತೀವಿ. ಸೊ ಇದಿದೆ, ಇಷ್ಟೇ. ಇನ್ನೊಂದು ಓವರ್ಲಾಕ್ ಮಿಷನ್ ತೊಗೋಬೇಕು. ಸಾರಿ ಓವರ್ಲಾಕ್ ಅಲ್ಲ, ಏನಪ್ಪ ಅದು, ಜಿಗ್ಜಾಗ್ ಮಿಷನ್ ತೊಗೋಬೇಕು ಶೀಘ್ರದಲ್ಲಿ. ಅದು ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಕಸ್ಟಮರ್ಸೇ ಹೇಳ್ತಾರೆ, ಅಕ್ಕ ನಮಗಿದೆಲ್ಲ ಸರಿಯೋದು, ನೀನು ಜಿಗ್ಜಾಗ್ ಒಂದು ಅಂತ. ಬಟ್ ನನಗೆ ಯಾರಾದರೂ ಪರ್ಟಿಕ್ಯುಲರಾಗಿ ನಂಗೆ ಜಿಗ್ಜಾಗೇ ಬೇಕು ಅಂತಂದರೆ ನಾನು ಬೇರೆಯವ್ರ ಹತ್ರ ಕಾಸು ಕೊಟ್ಟು ಮಾಡಿಸಿ ಅವ್ರಿಗೆ ಕೊಡ್ತೀನಿ. ನೋಡಿಪ್ಪ ಬೇರೆ ಕಡೆ ಎಷ್ಟು ಕೇಳ್ತಾರೆ, ಎಕ್ಸ್ಟ್ರಾ 20 ರೂಪಾಯಿ ಆಗುತ್ತೆ, ನೀವು ಕೊಡ್ತೀರಾ ಅಂತಂದರೆ ಪರವಾಗಿಲ್ಲ ಕೊಡಿ ಅಂತಂದಾಗ ನಾನು ಕೊಟ್ಟು ಮಾಡಿಸಿ ಕೊಡೋದು ಉಂಟು. ಸೊ ಇಷ್ಟೆಲ್ಲ ಡೀಟೇಲಿಂಗಾಗಿ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಸೊ ಕೆಲವ್ರಿಗೆ ಕಲಿತು ಬಿಟ್ಬಿಟ್ಟಿರ್ತೀರಾ ಅರ್ಧಂಬರ್ಧ, ಇಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಬಟ್ ಅವರಿಗೆ ಈ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಓ ಹೌದಲ್ವಾ, ಬೇರೆ ಕಡೆ ಎಲ್ಲ ಈ ಥರ ಇದ್ದಾರೆ, ಹೌದಲ್ವಾ, ನಾವು ಕೂಡ ಕಲಿಬೇಕು, ನಾವು ಕೂಡ ಹೊಲಿಬೇಕು, ನಾವು ಕೂಡ ಅರ್ನ್ ಮಾಡಬೇಕು ಅನ್ನೋದು. ಸೊ ಹಾಗಾಗಿ ನಾನು 2 ಮಕ್ಕಳನ್ನ ಇಟ್ಕೊಂಡು, ನಮ್ಮ ಅತ್ತೆ ಒಬ್ಬರು ಪ್ಯಾರಲಿಸಿಸ್ ಪೇಷಂಟು, ಸೊ ಹಾಗೆ ಮನೆ ಇದೆಲ್ಲ ಮಾಡಿಕೊಂಡು ಸೊ ನಾನು ಕೂಡ ಒಂದಷ್ಟು ಅರ್ನ್ ಮಾಡ್ತೀನಿ. ನನ್ನ ಪರ್ಸ್ನಲ್ ಖರ್ಚುಗಳಿಗೆ ಕೂಡ ನಾನು ಅವ್ರನ್ನ ಹೇಳ್ದಿರ ನಾನು ದುಡ್ಕೋಬಲ್ಲೆ. ಸೊ ಅದಕ್ಕೋಸ್ಕರನೇ ಯಾರಿಗಾದರೂ ನನ್ನನ್ನು ನೋಡಿ ಅಥವಾ ನನ್ನ ವೀಡಿಯೋಸ್ ನೋಡಿ ಒಂದು ಸ್ವಲ್ಪ ಇನ್ಸ್ಪೈರ್ ಆಗಿ ಅವರು ಕೂಡ ಟೈಲರಿಂಗ್ ಕಲಿಬೋದು ಅನ್ನೋ ಉದ್ದೇಶಕ್ಕೆ. ಹಾಗೆ ಒಂದು ಇಂಟ್ರೆಸ್ಟ್ ಇರುತ್ತಲ್ವ, ಇವ್ರು ಎಷ್ಟು ತೊಗೋಬೋದು ಏನು ಅಂತಂದ. ಇವಾಗ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ಅಂತಂದಮೇಲೆ ಸೊ ಇವ್ರು ಇಷ್ಟೊಂದು ಸ್ಟಿಚಿಂಗ್ ವೀಡಿಯೋಸ್ ಹಾಕ್ತಾರೆ, ಎಷ್ಟು ಪ್ರೈಸ್ ತೊಗೊತಾರೆ ಅನ್ನೋದನ್ನು ಹೇಳಲ್ಲ ಅಂತ ತುಂಬ ಜನ ಮೆನ್ಷನ್ ಮಾಡ್ತಾರಲ್ವ. ಸೊ ಅದಕ್ಕೋಸ್ಕರ ನಾನೇ ಹೇಳ್ತಾ ಇದ್ದೀನಿ, ನಾನು ಯಾವುದಕ್ಕೆ ಎಷ್ಟೆಷ್ಟೆಲ್ಲ ಚಾರ್ಜ್ ಮಾಡ್ತೀನಿ ಏನು ಅಂತಂದ್ಬಿಟ್ಟು. ಸೊ ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ಬಂದು ಹೇಗೆ ಮಾಡೋದು. ಸೊ ಈಗ ಮಕ್ಕಳಿರ್ತಾರೆ, ಅವ್ರನ್ನ ಸ್ಕೂಲಿಗೆ ಕಳಿಸ್ಬೇಕು, ಅದ್ರ ಜೊತೆಗೆ ನಾನು ಸುಮಾರು ಸಲ ನಾನು ಈಗಲೂ ಅಷ್ಟೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದೇನು ಸೋಂಬೇರಿನೇ. ಒಂದು ಸ್ವಲ್ಪ ಕಸ್ಟಮರ್ಸ್ ಜಾಸ್ತಿ ಇದ್ದಾಗ ಏನು ಕೆಲಸನೂ ಮಾಡಲ್ಲ ಮನೆಯಲ್ಲಿ. ಸೊ ನಾನು ಆ ಥರ ಇರ್ತೀನಿ. ಅದಕ್ಕೆ ಮೇಯ್ನ್ ಸಪೋರ್ಟು ಫ್ಯಾಮ್ಲಿ ಕಡೆಯಿಂದ ಬರಬೇಕು ಸ್ನೇಹಿತರೆ. ನನಗೆ ಮೇಯ್ನ್ ಸಪೋರ್ಟ್ ಬಂದುಬಿಟ್ಟು ಫ್ಯಾಮ್ಲಿ ಸಪೋರ್ಟ್ ಇತ್ತು ಅಂತಂದರೆ ನಾವು ಈಗ ಔಟ್ಸೈಡ್ ಹೋಗಿ ದುಡ್ಕೊಬರೋದಕ್ಕಿಂತ ಹೆಚ್ಚಾಗಿ ನಾವು ಮನೇಲಿ ದುಡ್ಕೋಬೋದು. ಸಮ್ಟೈಮ್ಸ್ ಸೀಸನ್ ಇಲ್ಲದೆ ಇರೋವಾಗ ಸ್ವಲ್ಪ ಕೆಲಸಗಳಿರಲ್ಲ, ಓಕೆನಾ. ಈ ಸೀಸನ್ ಇದ್ದಾಗ ಅಂದರೆ ಹಬ್ಬಗಳ ಟೈಮು ಅದು ಇದು, ಇವಾಗ ಏನು ಬಿಡಿ ಯಾವಾಗಲೂ ಸೀಸನ್ನೇ ಹೊಲಿಸ್ತಾ ಇರ್ತಾರೆ. ಕಡಿಮೆ ಅಂದರೆ ನಮ್ಮ ಖರ್ಚಿಗಾದರೂ ನಾವು ಇದು ಮಾಡ್ಕೋಬೋದು. ಸೊ ನನಗೆ 2 ಮಕ್ಳು ಇಟ್ಕೊಂಡು ನಾನು ಅತ್ತೆನ ಇಟ್ಕೊಂಡು ಔಟ್ಸೈಡ್ ಹೋಗಿ ದುಡಿಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನನ್ನ ಮನೇಲಿ ನನಗೋಸ್ಕರ ನಾನು ಒಂದು ಕೆಲಸನಂತೂ ಹುಡ್ಕೊಂಡಿದ್ದೀನಿ ಅಲ್ವಾ. ಸೊ ಹೇಳ್ತಾ ಇದ್ನಲ್ವ, ನಮಗೆ ಫ್ಯಾಮ್ಲಿ ಅನ್ನೋದು ತುಂಬ ಮುಖ್ಯ. ಫ್ಯಾಮ್ಲಿ ಸಪೋರ್ಟ್ ಮಾಡಿದ್ರೆ ನಾವು ಸ್ವಲ್ಪ 2 ಬ್ಲೌಸ್ ಹೊಲಿಯೋ ಹತ್ರ ಒಂದು 3 ಬ್ಲೌಸ್ ಹೊಲ್ಕೋಬೋದು, 3 ಹೊಲಿಯೋ ಹತ್ರ ಒಂದು 4 ಹೊಲಿಬೋದು. ಸೊ ಹಾಗೆ ನನ್ನ ಫ್ಯಾಮ್ಲಿ ನನಗೆ ಮೇಯ್ನ್ ನನ್ನ ಮಗ, ನನ್ನ ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ಸೊ ಅವರಿಂದನೇ. ಸೊ ಒಂದೇನಾದರೂ ಒಂದು ಅರ್ಜೆಂಟ್ ಇತ್ತು, ನೈಟಿಗೆ ಕೊಡಬೇಕು ಅಂತಂದರೆ ಪರವಾಗಿಲ್ಲ, ನೀನು ಇದನ್ನು ಮಾಡ್ಕೊ, ನಾನು ಅಲ್ಲಿ ಏನಾದರೂ ಹೆಚ್ಕೊಡ್ತೀನಿ, ಪರವಾಗಿಲ್ಲ, ನಾನು ಅದು ತೊಳ್ಕೊಡ್ತೀನಿ. ಮೇಯ್ನ್ ನಾನು ನಾಚ್ಕೊಂಡು ಹೇಳ್ಕೊಡೋದು ಅಥವಾ ಅಯ್ಯೋ ಅದು ಮಾಡ್ಕೊಡ್ತಾರೆ ಇದು ಮಾಡ್ಕೊಡ್ತಾರೆ ಅಂತಲ್ಲ. ನಮಗೆ ಒಂದು ನಮ್ಮ ಪಾರ್ಟ್ನರ್ ನಮ್ಗೆ ಸಪೋರ್ಟಿವ್ ಆಗಿದ್ದರೆ ಏನು ಬೇಕಾದರೂ ಮಾಡ್ಬೋದು. ಸೊ ಅದರಲ್ಲಂತೂ ನಾನು ತುಂಬ ಲಕ್ಕಿ ಅನಿಸುತ್ತೆ. ತುಂಬ ಚೆನ್ನಾಗಿ ಇಬ್ಬರೂ ಅಷ್ಟೇ, ನನ್ನ ಮಗನೂ ಅಷ್ಟೇ ಸಪೋರ್ಟ್ ಮಾಡ್ತಾನೆ. ಈವನ್ ಪಾಪು ಕೂಡ ಅಷ್ಟೇ, ಅದು ಎತ್ಕೊಡಮ್ಮ ಇದು ಎತ್ಕೊಡಮ್ಮ. ಕೆಲವೊಂದು ಸಲ ತುಂಬ ಬ್ಯುಸಿ ಇರ್ತೀನಿ, ಟೇಪಲ್ಲಿ ಹಾಕ್ಬಿಟ್ಟಿರ್ತೀನಿ, ಸಿಸರಲ್ಲಿ ಇಟ್ಬಿಟ್ಟಿರ್ತೀನಿ.
ಆ ಥರ ಸಣ್ಣ ಪುಟ್ಟ ಹೆಲ್ಪ್ ಮಾಡೋದು ಕೂಡ ನಮ್ಗೆ ಅಗತ್ಯ ಆ ಟೈಮಲ್ಲಿ ಅಲ್ವಾ. ಸೊ ಆ ರೀತಿಯಾಗಿ ಅವ್ರ ಫ್ಯಾಮ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಒಂದೊಂದು ಸಲ ಹಬ್ಬಗಳ ಟೈಮ್ ಬಂದುಬಿಟ್ರೆ ಅಂತೂ ಬೆಳಗ್ಗೆ 6 ಗಂಟೆಗೆ ಎದ್ದು ಹೊಲಿತಾ ಇರ್ತೀನಿ. ಒಂದೊಂದು ಸಲ ಅಂತೂ ನೈಟ್ ಎಲ್ಲ ಹೊಲಿದು 5 ಗಂಟೆವರೆಗೂ ಹೊಲಿತಾ ಇರ್ತೀನಿ. ಕೆಲವೊಂದು ಸಲ ಮಿಷನ್ಸ್ ಕೈ ಕೊಟ್ಬಿಡುತ್ತೆ, ಬೆಳಗ್ಗೆನೇ ಕೊಡಬೇಕಾಗುತ್ತೆ. ರೆಡಿ ಮಾಡಿಸಿ ಇನ್ನು ಮಲ್ಕೊಂಡು ಬೆಳಗ್ಗೆ ಎದ್ದು ಹೊಲಿತೀವಿ ಅಂದ್ರೆ ಅದು ಆಗೋ ಕೆಲಸ ಅಲ್ಲ ಅಂದ್ಬಿಟ್ಟು ನಾನು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟೆ ಮಲ್ಕೊತೀನಿ ಕೆಲವೊಂದು ಸಲ. ಆ ರೀತಿ ಕೂಡ ಆಗೋದುಂಟು. ಸೊ ಕಸ್ಟಮರ್ಸು ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಯಾವಾಗ ಕೇಳ್ತಾರೆ ಏನು. ಅರ್ಜೆಂಟ್ ಇದ್ದಾಗ ಸ್ವಲ್ಪ ಕಷ್ಟಪಡಬೇಕು, ಇಲ್ಲದೆ ಇರೋವಾಗ ನಾರ್ಮಲ್ಲಾಗಿ ಟೈಮ್ ಸ್ಪೆಂಡ್ ಮಾಡೋದಷ್ಟೇ. ಸೊ ಅದ್ರ ಜೊತೆಗೆ ನನ್ನ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಇದಿಷ್ಟು ಟೈಲರಿಂಗ್ ಬಗ್ಗೆ. ಸೊ ನಾನು ಹೇಳ್ತಾ ಇರ್ತೀನಿ, ಮುಂದೆ ಬರೋಂಥ ವೀಡಿಯೋಸಲ್ಲಿ ಕೂಡ ತುಂಬ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಹಾಗೆ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ ಏನಂತಂದರೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು. ನಿಮ್ಗೆ ಯಾರಿಗೆಲ್ಲ ಆನ್ಲೈನ್ ಕ್ಲಾಸಸ್ಸು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ, ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ರೆಡಿ 15 ನಿಮಿಷ ಆಗಿದೆ, ಇಲ್ಲಿವರೆಗೂ ನೋಡಿದರೆ ಯಾರಾದರೂ ನೋಡ್ತಾ ಇದ್ದರೆ ನಿಮಗೆ ಆನ್ಲೈನ್ ಕ್ಲಾಸಲ್ಲಿ ಫ್ರೀ ಆನ್ಲೈನ್ ಕ್ಲಾಸಸ್ ಹೇಳ್ಕೊಡ್ಬೇಕು. ಯೂಟ್ಯೂಬಲ್ಲೇ ಪ್ರತಿಯೊಂದನ್ನು ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಥರ ತುಂಬ ಜನ ಗ್ರೋ ಆಗಬೇಕು, ಹಾಗೆ ಕಲಿಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಒಂದಷ್ಟು 2 ರೂಪಾಯಿ ದುಡ್ಕೋಬೇಕು. 2 ರೂಪಾಯಿ ಅಂದರೆ ಒಂದಷ್ಟು ದುಡ್ಡು ದುಡ್ಕೋಬೇಕು. ಫ್ಲೋಲ್ಲಿ ಬಂದ್ಬಿಡುತ್ತಲ್ವ, ದುಡ್ಕೋಬೇಕು. ಸೊ ಎಲ್ಲರೂ ಅವ್ರವ್ರ ಕಾಲ ಮೇಲೆ ನಿಂತ್ಕೊಂಡು ಅವ್ರು ಸ್ವತಃ ಏನಾದರೂ ಕೈಯಲ್ಲಿ ಒಂದು ಕೆಲಸ ಇಟ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಇಂಥ ಡೇಟ್ ಅಂತ ಫಿಕ್ಸ್ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇರುತ್ತಲ್ವ, ಶೆಡ್ಯೂಲ್ ಎಲ್ಲನೂ ಇರುತ್ತೆ ಕಸ್ಟಮರ್ಸ್ಗೆಲ್ಲ ಕೊಡೋದು. ಸೊ ಸ್ವಲ್ಪ ಫ್ರೀ ಆದಮೇಲೆ ಡೇ ಬೈ ಡೇ ಹಾಕ್ತಾ ಇರ್ತೀನಿ ವೀಡಿಯೋಸು. ಸೊ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆನ್ಲೈನ್ ಕ್ಲಾಸಸ್ ಕಲಿಯೋಕ್ಕೆ, ಹಾಗೆ ಕಲಿತೀವಿ ಅನ್ನೋರು, ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ, ಪ್ರತಿಯೊಂದನ್ನು ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಕಟಿಂಗ್ ಸ್ಟಿಚಿಂಗ್ ಕಲಿಸ್ಕೊಡ್ತೀನಿ. ಸೊ ನನ್ನ ವೀಡಿಯೋಸ್ನ ಡೈಲಿ ಫಾಲೋ ಮಾಡ್ತಾರೆ ಅಷ್ಟೇ, ಇನ್ನೇನು ಬೇಡ ನನಗೆ. ಚಾರ್ಜಸ್ ಅಂತೆ, ಆನ್ಲೈನ್ ಕ್ಲಾಸಸ್ ಅಂತೆ, ಆಫ್ಲೈನ್ ಕ್ಲಾಸಸ್ ಅದೆಲ್ಲ ಏನೂ ಇಲ್ಲ. ಜಸ್ಟ್ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾರೆ, ಒಳ್ಳೊಳ್ಳೆ ಸ್ಟಿಚಿಂಗ್ ಕಟಿಂಗ್ ವೀಡಿಯೋಸ್ ಬರ್ತಾ ಇರುತ್ತೆ. ಈಗ ಆಲ್ರೆಡಿ ತುಂಬ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಡೇ 1 ಕ್ಲಾಸಿಂದ ಕೂಡ ಪೂರ್ತಿ ಕಲಿಯೋವರೆಗೂ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಅದಕ್ಕೊಂದು ಸ್ವಲ್ಪ ಪರ್ಚೇಸ್ ಮಾಡಬೇಕು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ನಾನು ಹಾಗಾಗಿ ಹೇಳ್ಕೊಡೋದಕ್ಕಿಂತ ನಿಮಗೆ ಕರೆಕ್ಟಾಗಿ ಡೀಟೇಲಾಗಿ ಹೇಳಬೇಕು ಅನ್ನೋ ಕಾರಣಕ್ಕೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಅದಕ್ಕೋಸ್ಕರನೇ ಸ್ವಲ್ಪ ಪರ್ಚೇಸಿಂಗ್ ಮಾಡಿ, ಸ್ವಲ್ಪ ಜಾಸ್ತಿ ಏನು ಅಮೌಂಟ್ ಹಾಕಬೇಕಾಗಿಲ್ಲ. ನಾನು ಅಂದ್ಕೊಂಡಿರೋ ಪ್ರಕಾರ ಒಂದು ಸ್ವಲ್ಪ ಪರ್ಚೇಸ್ ಮಾಡಿ, ಅದಾದಮೇಲೆ ನಿಮಗೆ ಒಂದು ಡೇಟ್ ಫಿಕ್ಸ್ ಮಾಡಿ, ನಾನು ಹೇಳ್ತೀನಿ ಮುಂದೆ ಬರೋಂಥ ವೀಡಿಯೋಸಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ನಾನು ನಿಮಗೆ ಆನ್ಲೈನ್ ಕ್ಲಾಸಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರೋ ಸೊ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ಒಂದಲ್ಲ ಒಂದಿನ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ನನ್ನ ಚಾನಲ್. ಓಕೆ, ಸೊ ಇನ್ನು ಲೆಂತಿ ಆಗಿಬಿಡುತ್ತೆ ವಿಡಿಯೋ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟ್ ಆಗಿರೋವಂಥ ವೀಡಿಯೋಸ್ ಜೊತೆಗೆ ಮತ್ತೆ ಬರ್ತೀನಿ. ಬಾಯ್.